ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ದೇವರಾಜ್ ಅರಸು ದಾಖಲೆಯನ್ನ ಮುರಿದಿದ್ದಾರೆ. ಹೆಚ್ಚು ಕಾಲ ಸಿಎಂ ಆಗಿದ್ದವರಲ್ಲಿ ಈಗ ಸಿದ್ದರಾಮಯ್ಯ ಟಾಪ್ ಪ್ಲೇಸ್ಗೆ ಬಂದಿದ್ದಾರೆ. ಹಾಗಾದ್ರೆ ದೇವರಾಜ್ ಅರಸು ಮತ್ತು ಸಿದ್ದರಾಮಯ್ಯ ಇವರಿಬ್ಬರಲ್ಲಿ ಬೆಸ್ಟ್ ಯಾರು? ಶಿಕ್ಷಣ ಆಸ್ತಿಯಲ್ಲಿ ಯಾರು ಮುಂದೆ? ಇಬ್ಬರ ಸಮುದಾಯ ಯಾವುದು? ರಿಯಲ್ ಸಮಾಜವಾದಿ ನಾಯಕ ಯಾರು? ಹೆಚ್ಚು ಸಲ ಗೆದ್ದವರು ಅನುಭವಿ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜನನ ಮತ್ತು ಆರಂಭಿಕ ಜೀವನ. ಸಿದ್ದರಾಮಯ್ಯ 1948ರ ಆಗಸ್ಟ್ 12ರಂದು ವರುಣ ಹೋಬಳಿಯ ಸಿದ್ದರಾಮನ ಹುಂಡಿಯಲ್ಲಿ ಜನಿಸಿದ್ರು. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರದ್ದು ಬಡ ಕುಟುಂಬವಾಗಿತ್ತು. ಅದೇ ರೀತಿ ದೇವರಾಜ ಅರಸ್ 1915ರಲ್ಲಿ ಮೈಸೂರಿನ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಕೂಡ ದೇವರಾಜ ಅರಸ್ ಅಂತಲೇ ಇತ್ತು. ತಾಯಿ ಹೆಸರು ದೇವಿರ ಅಮ್ಮಣ್ಣಿ ಅಂತ. ಇವರದ್ದು ಜಮೀನ್ದಾರ ಕುಟುಂಬವಾಗಿದ್ದು ಮೈಸೂರು ಒಡೆಯರಿಗೆ ಸಂಬಂಧಿಕರಾಗಿದ್ರು. ಶಿಕ್ಷಣದಲ್ಲಿ ಯಾರು ಮುಂದೆ? ಸಿದ್ದರಾಮಯ್ಯ ಮೈಸೂರು ಯೂನಿವರ್ಸಿಟಿಯಿಂದ BSc ಮತ್ತು LLB ಪದವಿಯನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ದೇವರಾಜ ಅರಸ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BSc ಡಿಗ್ರಿ ಪಡೆದುಕೊಂಡಿದ್ರು. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? ಕಾನೂನು ಪದವಿ ಪಡೆದಿದ್ದ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬರುವ ಮುನ್ನ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ರು. ಅದೇ ದೇವರಾಜ್ ಅರಸ್ ಅವರದ್ದು ಜಮೀನ್ದಾರಿ ಕುಟುಂಬ ಆಗಿದ್ದರಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಸಿದ್ದರಾಮಯ್ಯ ತಮ್ಮ ಸೀನಿಯರ್ ಒಬ್ಬರ ಮಾತು ಕೇಳಿ 1980ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಧುಮುಕಿದ್ರು. ಮೈಸೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಸೋಲು ಕಂಡ್ರು. ಅದೇ ರೀತಿ ದೇವರಾಜ್ ಅರಸು 1952ರಲ್ಲಿ ತಮ್ಮ 37ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶಿಸಿದ್ರು. ಅದೇ ವರ್ಷ ನಡೆದ ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ವಿನ್ ಕೂಡ ಆದ್ರು. ಹೆಚ್ಚು ಸಲ ಶಾಸಕರಾಗಿದ್ದು ಯಾರು? ಸಿದ್ದರಾಮಯ್ಯ 9 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವುಗಳ ಮಧ್ಯದಲ್ಲಿ 5 ಸೋಲುಗಳನ್ನ ಕೂಡ ಕಂಡಿದ್ದಾರೆ. ಅದೇ ದೇವರಾಜ ಅರಸು 6 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದು ಸತತ 28 ವರ್ಷಗಳ ಕಾಲ ಪವರ್ನಲ್ಲಿದ್ರು. ಅನುಭವದಲ್ಲಿ ಯಾರು ಮುಂದೆ? ಸಿದ್ದರಾಮಯ್ಯ 5 ಸಲ ಸಚಿವರಾಗಿ, 2 ಸಲ DCM ಆಗಿ, 2 ಸಲ CM ಮತ್ತು ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಇದೀಗ 2ನೇ ಅವಧಿಗೆ CM ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅದೇ ರೀತಿ ದೇವರಾಜ್ ಅರಸು ಕೂಡ 2 ಸಲ CM ಆಗಿ ಕೆಲಸ ಮಾಡಿದ್ದಾರೆ. 7 ವರ್ಷ 239 ದಿನಗಳ ಕಾಲ CM ಹುದ್ದೆಯಲ್ಲಿದ್ರು. ಈವರೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ CM ಆಗಿದ್ದ ದಾಖಲೆ ಅರಸು ಹೆಸರಲ್ಲಿ ಇತ್ತು. ಆದ್ರೀಗ ಸಿದ್ದರಾಮಯ್ಯ ಈ ದಾಖಲೆಯನ್ನ ಮುರಿದಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಯಾರು ಮುಂದೆ? ಸಿದ್ದರಾಮಯ್ಯ ಹಲವು ಬಾರಿ ಪಕ್ಷಗಳನ್ನ ಬದಲಿಸಿದ್ದಾರೆ. ಇವರು ಮೊದಲಿಗೆ ಲೋಕದಳ ಅನ್ನೋ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ನಂತರ ಜನತಾ ಪಕ್ಷ, ಜನತಾದಳ, JDS ನಲ್ಲೂ ಗುರುತಿಸಿಕೊಂಡು 2006ರಲ್ಲಿ ಕಾಂಗ್ರೆಸ್ಗೆ ಬಂದ್ರು. ಅದೇ ದೇವರಾಜ್ ಅರಸ್ ಆರಂಭದಿಂದಲೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ಆದರೆ ಕೊನೆಯಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷವನ್ನ ಸೇರಿದ್ರು. ಅದು ಅಲ್ಲದೆ ತಮ್ಮದೇ ಕಾಂಗ್ರೆಸ್ ಅರಸು, ಕರ್ನಾಟಕ ಕ್ರಾಂತಿರಂಗ ಅನ್ನೋ ಪಕ್ಷಗಳನ್ನ ಹುಟ್ಟು ಹಾಕಿದ್ರು. ಇಬ್ಬರ ಸಮುದಾಯ ಯಾವುದು? ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಈ ಸಮುದಾಯದ ಪ್ರಭಾವಿ ನಾಯಕ ಎನಿಸಿಕೊಂಡಿದ್ದಾರೆ. ಅದೇ ರೀತಿ ದೇವರಾಜ್ ಅರಸ್ ಅರಸು ಸಮುದಾಯಕ್ಕೆ ಸೇರಿದವರು. ಇವರು ಜಾತಿ ಬೆಂಬಲ ಇಲ್ಲದಿದ್ದರೂ ಬೆಳೆದ ನಾಯಕ ಅನ್ನೋದು ವಿಶೇಷ. ಆಸ್ತಿಯಲ್ಲಿ ಯಾರು ಮುಂದೆ? ಬಡ ಕುಟುಂಬದಲ್ಲಿ ಹುಟ್ಟಿದ ಸಿದ್ದರಾಮಯ್ಯ ಈಗ 51 ಕೋಟಿ 11 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 23 ಕೋಟಿ 86 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಇನ್ನು ದೇವರಾಜ್ ಅರಸ್ ವಂಶಸ್ಥರ ಬಳಿ ಮೊದಲಿಗೆ 2000 ಎಕರೆ ಆಸ್ತಿ ಇತ್ತು. ದೇವರಾಜ್ ಅರಸು ಅಧಿಕಾರದಲ್ಲಿದ್ರು ಅವರ ಆಸ್ತಿ ಮಾತ್ರ ಕರಗ್ತಾ ಹೋಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು CM ಆಗೋ ಹೊತ್ತಿಗೆ ಅವರ ಆಸ್ತಿ 28 ಎಕರೆಗೆ ಇಳಿದು ಹೋಯ್ತು. ಎಲ್ಲಾ ಬಿಡಿ, CM ಹುದ್ದೆಯಿಂದ ಕೆಳಗೆ ಇಳಿಯುವಾಗ 28 ಎಕರೆ ಕೂಡ ಕರಗಿ 4 ಎಕರೆಗೆ ಇಳಿದಿತ್ತು. ಹೆಂಡತಿ ಮಕ್ಕಳು ಯಾರು? ಸಿದ್ದರಾಮಯ್ಯ ಪಾರ್ವತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ರಾಕೇಶ್ ಮತ್ತು ಯತೀಂದ್ರ ಅನ್ನೋ 2 ಮಕ್ಕಳಿದ್ರು. ಆದರೆ ರಾಕೇಶ್ ಅಕಾಲಿಕವಾಗಿ ವಿಧಿವಶರಾಗಿದ್ದಾರೆ. ಇನ್ನು ದೇವರಾಜ ಅರಸು 15ನೇ ವಯಸ್ಸಿಗೆ 11 ವರ್ಷದ ಚಿಕ್ಕ ಅಮ್ಮಣ್ಣಿ ಅನ್ನೋರನ್ನ ಮದುವೆಯಾಗಿದ್ರು. ದಂಪತಿಗೆ 3 ಮಕ್ಕಳಾದ್ರು. ಅವರೇ ಚಂದ್ರಪ್ರಭಾ, ನಾಗರತ್ನ ಮತ್ತು ಭಾರತಿ. ಸಮಾಜವಾದಿ ನಾಯಕ ಯಾರು? ಸಮಾಜವಾದಿ ಹಿಂದುಳಿದ ವರ್ಗಗಳ ಪರವಾಗಿ ಆಡಳಿತ ನಡೆಸಿದ ಮೊದಲ CM ಅಂದ್ರೆ ಅದು ದೇವರಾಜ ಅರಸು. ಇವರು ಉಳುವವನೇ ಭೂಮಿಗೆ ಒಡೆಯ ನೀತಿಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದ್ರು. ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದು ಬಡವರಿಗೂ ಭೂಮಿ ಸಿಗುವಂತೆ ಮಾಡಿದ್ರು. ಜೀತ ಪದ್ಧತಿ, ಮಲ ಹೊರುವ ದರಿದ್ರ ಪದ್ಧತಿಗಳನ್ನ ನಿಷೇಧ ಮಾಡಿದ್ರು.
ಹಿಂದುಳಿದ ವರ್ಗ ರಾಜಕೀಯದಲ್ಲಿ ತಲೆ ಎತ್ತಲು ಕಾರಣವಾಗಿದ್ದು ಕೂಡ ಇವರೇ. ಇನ್ನು ದೇವರಾಜ್ ಅರಸು ಬಳಿಕ ರಾಜ್ಯ ಕಂಡ ಸಮಾಜವಾದಿ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಾಗುತ್ತೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಬಡವರಿಗೆ ಭಾಗ್ಯಗಳ ಸುರಿಮಳೆ ಕೊಟ್ರು. ಅನ್ನ ಭಾಗ್ಯ ಮೂಲಕ ಬಡ ಜನರ ಹಸಿವು ನೀಗಿಸಿದ್ರು. ನಂತರದಲ್ಲಿ ಮಕ್ಕಳಿಗೆ ಕ್ಷೀರ ಭಾಗ್ಯ ತಂದು ಶಾಲೆಗಳಲ್ಲಿ ಹಾಲು ಕೊಟ್ರು. ಈಗ ಪಂಚಭಾಗ್ಯದ ಮೂಲಕ 5 ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅರಸು ಬಳಿಕ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತರನ್ನ ರಾಜಕೀಯವಾಗಿ ಒಟ್ಟುಗೂಡಿಸಿದ ಖ್ಯಾತಿ ಸಿದ್ದರಾಮಯ್ಯಗೆ ಸಲ್ಲುತ್ತೆ. ಸ್ನೇಹಿತರೆ, ಇದು ದೇವರಾಜ್ ಅರಸು ಮತ್ತು ಸಿಎಂ ಸಿದ್ದರಾಮಯ್ಯ ಕುರಿತು ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ. ನಿಮಗೆ ಏನನ್ಸುತ್ತೆ? ಇಬ್ಬರಲ್ಲಿ ಬೆಸ್ಟ್ ಯಾರು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.